ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಭಾನುವಾರ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕುಷ್ಕ ಥರನೂ ಬರುತ್ತೆ ಮತ್ತು ರೈಸ್ ಬಾತ್ ಥರನೂ ಬರುತ್ತೆ. ಆ ರೀತಿಯಾಗಿ ಒಂದು ರೆಸಿಪಿಯನ್ನು ಮಾಡೋಣ ಅಂತಂದ್ಬಿಟ್ಟು ಪಾಟಲ್ಲಿ ಪುದೀನ ಸೊಪ್ಪೆಲ್ಲ ಚೆನ್ನಾಗಿ ಸೊಂಪಾಗಿ ಬೆಳೆದಿತ್ತು. ಆ ಪುದೀನ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡು ತೊಗೊಂಡ್ಬಂದೆ. ಅದಾದಮೇಲೆ ಇನ್ನು ಹಸಿಮೆಣ್ಸಿನ್ಕಾಯಿ ಒಂದು 4 ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡ್ಕೊಂಡು ಬಂದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಳೋದಕ್ಕೆ ಇದು ನುಣ್ಣಗೆ ಅಲ್ಲದೆ ಒಂದು ಸ್ವಲ್ಪ ಒಂದು 80% ಅಷ್ಟು ಪೇಸ್ಟ್ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಲವಂಗ ಮತ್ತು ಚಕ್ಕೆ ಮೆಣಸುಕಾಳು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಿ ಅದಾದಮೇಲೆ ಕೊನೆಯದಾಗಿ ಹಸಿಮೆಣ್ಸಿನ್ಕಾಯಿ ಒಂದು 4 ತಗೊಂಡಿದ್ದೆ. ಆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಬಿಟ್ಟು ಕುಟ್ಬಿಟ್ಟು ಆ ಒಂದು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಈರುಳ್ಳಿ ಅದಾದಮೇಲೆ ಟೊಮೊಟೊ ಹಣ್ಣು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಇವಾಗ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕಿ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಇವಾಗ ಒಂದು ಸ್ವಲ್ಪ ಈ ಸೋಂಪು ಕಾಳು ಚಕ್ಕೆ ಲವಂಗ ಆಮೇಲೆ ಒಂದು ಪಲಾವ್ ಎಲೆಯನ್ನು ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಈ ಒಂದು ಕುಷ್ಕ ರೈಸೋ ಇಲ್ಲ ಟೊಮೊಟೊ ಬಾತೋ ಇಲ್ಲ ರೈಸ್ ಬಾತೋ ಇದು ಒಂದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಈ ರೈಸ್ ಬಾತ್ ಅನ್ನೋದು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಹಾಗೆ ಟೊಮೊಟೊ ಹಣ್ಣು ಮತ್ತು ಬಟಾಣಿ ಕಾಳು ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದೊಂದು ಐಟಮ್ಸನ್ನು ಹಾಕಿದ್ಮೇಲೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ರೆಸಿಪಿ ಅಂತಂದ್ಬಿಟ್ಟು ಅದಾದಮೇಲೆ ಇನ್ನು ಪುದೀನ ಸೊಪ್ಪು ಹಾಕಿದೆ. ಆಮೇಲೆ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಹಾಕಿದೆ. ಅಂದರೆ ನಾನು ಒಂದು ಹಸಿಮೆಣ್ಸಿನ್ಕಾಯಿ 4 ತೊಗೊಂಡಿದ್ನಲ್ವ, ಹಾಗಾಗಿ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿಯನ್ನು ಹಾಕಿ ಆಮೇಲೆ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಾನು ಈ ಒಂದು ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 1.5 ಗ್ಲಾಸ್ ಅಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಇವಾಗ ನಾನು ಒಂದು 3 ಗ್ಲಾಸಷ್ಟು ನೀರನ್ನು ಹಾಕಿ ನೀರು ಕುದಿಯೋ ಟೈಮಲ್ಲಿ ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಕುಕ್ಕರ್ ಒಳಗಡೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಬಿಟ್ಟೆ. ಅದು ಆ ಕಡೆ ಅಡುಗೆ ಮಾಡ್ತಾನೆ ಈ ಕಡೆ ನಾನು ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ದೋಸೆಗೆ ನೆನೆಸಿಟ್ಟಿದ್ದೆ. ಆ ಒಂದು ಬ್ಯಾಟರ್ನೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ಎಲ್ಲ ತಣ್ಣಗಾಗಿತ್ತು. ಇವಾಗ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಸೋಮವಾರ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ 4 ಬಾಲ್ಕನಿಗಳನ್ನು ಕಸ ಗುಡಿಸಿ ಇವಾಗ ಮನೆ ಒಳಗಡೆ ಬೆಡ್ ಎಲ್ಲ ಹೋದ್ರಿ. ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಪೂಜೆ ಬಂದು ಸಂಜೆ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾಕಂದರೆ ನವರಾತ್ರಿಗಳು ಸ್ಟಾರ್ಟ್ ಆಯ್ತಲ್ವ ಸೋಮವಾರದಿಂದ. ನವರಾತ್ರಿಗಳಾಗಿರೋದ್ರಿಂದ ಮುಸ್ಸಂಜೆ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತಂದ್ಬಿಟ್ಟು ಸರಿ ಆಯಿತು ಅಂತಂದ್ಬಿಟ್ಟು ಪೂಜೆನ ಸಂಜೆಗೆ ಇಟ್ಕೊಂಡೆ. ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಬೆಡ್ ಎಲ್ಲ ರೀಸೆಟ್ ಮಾಡಿ ಅದಾದಮೇಲೆ ಇವಾಗ ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಅದೇ ಟಿಫನ್ ಬಂದುಬಿಟ್ಟು ದೋಸೆ ಆಮೇಲೆ ಆಲೂಗಡ್ಡೆ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ. ಅವ್ರಿಗೆ ಆಲೂಗಡ್ಡೆ ಪಲ್ಯ ಇಷ್ಟ ಆಗೋದಿಲ್ವಂತೆ, ಗ್ರೇವಿ ಇಷ್ಟ ಆಗುತ್ತಂತೆ. ಹಾಗಾಗಿ ಸರಿ ಆಯಿತು, ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಆ ರೆಸಿಪಿನೇ ಮಾಡೋಣ ಅಂತಂದ್ಬಿಟ್ಟು ಆಲೂಗಡ್ಡೆ ಗ್ರೇವಿಯನ್ನು ಮಾಡಿದೆ. ಇವಾಗ ಗ್ರೇವಿ ಎಲ್ಲ ಮಾಡಿದ್ದಾಯಿತು. ಇವಾಗ ದೋಸೆಗಳನ್ನು ಹಾಕ್ತಾಯಿದ್ದೀನಿ. ಇನ್ನು ನೈಟ್ ಮಾಡಿರೋ ರೈಸ್ ಬಾತು ಅಷ್ಟೇ ಒಂದು ಸ್ವಲ್ಪ ಇತ್ತು. ನಾನು ಮಧ್ಯಾಹ್ನ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ರೈಸ್ ಬಾತನ್ನು. ಅದು ನೋಡಿದ್ರೆ ಮಧ್ಯಾಹ್ನಕ್ಕೆ ಸಾಂಬಾರು ಒಂದು ಸ್ವಲ್ಪ ಇತ್ತು, ಅದೇ ಅಡ್ಜಸ್ಟ್ ಮಾಡಿಬಿಟ್ಟೆ. ಸರಿ ಆಯಿತು ನೈಟ್ ಮಾಡೋಣ ಅಂತಂದ್ಬಿಟ್ಟು ರೈಸ್ ಬಾತನ್ನು ನೈಟ್ ಮಾಡಿದೆ. ಇನ್ನು ಅಕ್ಕಿನೆಲ್ಲ ಬೆಳಗ್ಗೆನೇ ನೆನೆಸಿಟ್ಬಿಟ್ಟಿದ್ನಲ್ವ, ಹಾಗಾಗಿ ಸರಿ ಆಯಿತು. ಹೆಂಗೂ ಒಂದು ಸ್ವಲ್ಪ ಅಂದರೆ ದೋಸೆಗಳು 1-2 ರೈಸ್ ಒಂದು ಸ್ವಲ್ಪ ತಿನ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ರೈಸ್ನು ಬಿಸಿ ಮಾಡಿಟ್ಟೆ. ಇವಾಗ ದೋಸೆಗಳನ್ನು ಹಾಕಿ ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಡ್ತಾ ಇದ್ದೀನಿ. ಅವರು 1-2 ದೋಸೆ ಮತ್ತು ಒಂದು ಸ್ವಲ್ಪ ರೈಸನ್ನು ತಿಂದರು. ನಾನು ಒಂದು ದೋಸೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ರೈಸನ್ನು ತಿಂದೆ. ಇವಾಗ ಟಿಫನ್ ಎಲ್ಲ ಮಾಡಿ ತಿಂದಿದ್ದಾದಮೇಲೆ ಹಾಗೆ ಟೀ ಮಾಡಿ ಕುಡಿದು ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಬಿಡೋಣ ಅಂತಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ.
ಈ ಸಂಜೆ ಟೈಮ್ ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಚೆನ್ನಾಗಿರುತ್ತೆ, ಪೂಜೆ ಮಾಡೋದಕ್ಕೇನೋ ಚೆನ್ನಾಗಿರುತ್ತೆ. ಹೊಸ್ಲ ಹತ್ರ ಎಲ್ಲ ದೀಪ ಬೆಳಗಿ ಇಟ್ಟಾಗ ಮನೆಯಲ್ಲಿ ನೋಡೋದಕ್ಕೇನೋ ಒಂಥರ ಕಳೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಸಂಜೆ ಟೈಮು ವಾಕ್ಗೆ ಹೋಗೋದಕ್ಕೆಲ್ಲ ಆಗೋದಿಲ್ಲ, ಮತ್ತು ದಿನ ಪೂರ್ತಿ ಕೆಲಸಗಳು ಮಾಡ್ದಂಗೆ ಅನ್ನಿಸ್ತಾ ಇರುತ್ತೆ. ಅದೊಂದು ಪ್ರಾಬ್ಲಮ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ಹಂಗೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಕೊಂಬಂದ್ಬಿಟ್ಟೆ. ಆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿದ್ದಾದಮೇಲೆ ಹಂಗೆ ಒಂದು ಸ್ವಲ್ಪ ಕೂದಲಿಗೆಲ್ಲ ಎಣ್ಣೆ ಇಟ್ಕೊಂಬಿಡೋಣ ಅಂತಂದ್ಬಿಟ್ಟು ಕೂದಲಿಗೆ ಎಣ್ಣೆಯನ್ನು ಇಟ್ಕೊಂಡು ಮಸಾಜ್ ಮಾಡಿಕೊಂಡು ಗಂಟು ಹಾಕ್ಕೊಂಡು ಇವತ್ತಿಂದ ನವರಾತ್ರಿಗಳು ಶುರುವಾಗುತ್ತಲ್ವಾ ಅಂತಂದ್ಬಿಟ್ಟು ಮೇನ್ ಡೋರ್ ಹತ್ರ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಇವಾಗ ಬ್ರಷ್ ತೊಗೊಂಡು ಬ್ರಷಿಂದ ಧೂಳನ್ನೆಲ್ಲ ಉದುರಿಸ್ತಾ ಇದ್ದೀನಿ. ಇಲ್ಲಿ ಒಂದೊಂದು ಸಲ ಬಟ್ಟೆಯಿಂದ ಉದುರಿಸ್ಕೊತಾ ಇರ್ತೀನಿ ಧೂಳನ್ನೆಲ್ಲ, ಒಂದೊಂದು ಸಲ ಬ್ರಷಿಂದ ಉದುರಿಸ್ಕೊತಾ ಇರ್ತೀನಿ. ಈ ಬ್ರಷ್ ನನಗೆ ಎಕ್ಸ್ಪೆಷಲಿ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ವಿಂಡೋಸ್ ಹತ್ರ ಈ ಬ್ರಷ್ ಇರಲೇಬೇಕು. ಅಲ್ಲಂತೂ ಧೂಳು ತೆಗಿಯೋದಕ್ಕೆ ಸಾಹಸ ಮಾಡಬೇಕಾಗುತ್ತೆ ವಿಂಡೋಸಲ್ಲಿ ಧೂಳು ತೆಗಿಬೇಕು ಅಂತಂದರೆ. ಇಲ್ಲಿ ಮೇನ್ ಡೋರಲ್ಲಿ ಒಂದೊಂದು ಸಲ ಬಟ್ಟೆಯಿಂದನೇ ಧೂಳನ್ನೆಲ್ಲ ಒರೆಸ್ಕೊತಾ ಇರ್ತೀನಿ, ಸಮ್ಟೈಮ್ಸು ಬ್ರಷಿಂದನೂ ಒರೆಸ್ಕೊತಾ ಇರ್ತೀನಿ. ಇವಾಗ ಮೇನ್ ಡೋರ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ಆಲೂಗಡ್ಡೆ ಗ್ರೇವಿ ಮತ್ತು ದೋಸೆನೇ ಮಾಡಿದೆ. ಆಮೇಲೆ ರೈಸು ಒಂದು ಸ್ವಲ್ಪ ಇತ್ತು, ಆ ರೈಸ್ನು ತಿನ್ಕೊಂಡ್ವಿ. ರೈಸ್ ಎಲ್ಲ ಮಧ್ಯಾಹ್ನಕ್ಕೆ ಖಾಲಿ ಆಯಿತು. ಇನ್ನು ಊಟ ಎಲ್ಲ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಇವಾಗ ಒಂದು 4 ಗಂಟೆ ಹಂಗೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೂ ಒಂದು ಸಲ ಮನೆಯೆಲ್ಲ ಕಸ ಗುಡಿಸ್ತೀನಿ, ಆದರೆ ರಂಗೋಲಿ ಎಲ್ಲ ತೆಗಿಯೋದಕ್ಕೆ ಹೋಗೋದಿಲ್ಲ, ಹಂಗೆ ಬಿಟ್ಟಿರ್ತೀನಿ. ಸಂಜೆ ಎಲ್ಲ ರಂಗೋಲಿ ತೆಗೆದು ಕಸ ಗುಡಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅಲ್ಲಿ ಮಾತ್ರ ರಂಗೋಲಿ ತೆಗಿಯೋದಕ್ಕೆ ಹೋಗೋದಿಲ್ಲ. ಈಗ ಸಂಜೆ ಟೈಮು ಹೊಸ್ಲ ಮೇಲೆ ರಂಗೋಲಿ ಎಲ್ಲ ತೆಗೆದು ಹೊಸ್ಲ ಹತ್ರ ಎಲ್ಲ ಕಸ ಗುಡಿಸಿ ಅದಾದಮೇಲೆ ಮನೆ ಒಳಗಡೆ ಹಾಲು ಮತ್ತು ಕಿಚನ್ನು ಮತ್ತು ರೂಮುಗಳಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಅಂದರೆ ಬೆಳಗ್ಗೆ ಏನು ಮಾಡ್ತೀನಿ ಅಂತಂದರೆ ಟೀಪಾಯಿಗಳು ಮತ್ತು ರೂಮುಗಳಲ್ಲಿ ಇಟ್ಟಿರುವಂತಹ ಲ್ಯಾಡರು ಮತ್ತು ಐರನ್ ಸ್ಟ್ಯಾಂಡು, ಚಾಪೆಗಳು ಮತ್ತು ಆಫೀಸ್ ಚೇರ್ಸು ಎಲ್ಲ ನೀಟಾಗಿ ತೆಗೆದು ಎಲ್ಲ ಮೂಲೆನೂ ಕಸ ಗುಡಿಸ್ಕೊಂಬರ್ತೀನಿ. ಸಂಜೆ ಟೈಮ್ ಮಾತ್ರ ಹಾಲು ಕಿಚನ್ ಎಲ್ಲ ನೀಟಾಗಿ ಕಸ ಗುಡಿಸ್ತೀನಿ. ಇನ್ನು ರೂಮುಗಳಲ್ಲಿ ಅವನ್ನೆಲ್ಲ ಏನು ತೆಗಿಯೋದಕ್ಕೆ ಹೋಗೋದಿಲ್ಲ, ಟೀಪಾಯಿಗಳು, ಆಮೇಲೆ ಲ್ಯಾಡರು, ಐರನ್ ಮಾಡೋ ಸ್ಟ್ಯಾಂಡು, ಚಾಪೆಗಳು ಅವುಗಳನ್ನೆಲ್ಲ ಏನೂ ತೆಗಿಯೋದಕ್ಕೆ ಹೋಗೋದಿಲ್ಲ, ಹಂಗೆ ಕಸ ಗುಡಿಸ್ಕೊಂಡು ಬರ್ತೀನಿ. ಇವಾಗ ಕಸ ಗುಡಿಸಿದ್ದೆಲ್ಲ ಆಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಡೇರೆ ಹೂವು ಏನಾದರೂ ಹರಡಿದೆಯಾ ಕಳಶಕ್ಕೆ ಕಿತ್ತಿಡೋಣ ಅಂತಂದ್ಬಿಟ್ಟು ನೋಡಿದೆ, ಇನ್ನೂ ಹರಡಿರಲಿಲ್ಲ. ನಾಳೆಗೆ ಹರಡ್ತಾಯಿತ್ತು. ಸರಿ ಆಯಿತು, ನಾಳೆ ಕಿತ್ಕೊಂಡು ಕಳಶಕ್ಕಿಡೋಣ ಅಂತಂದ್ಬಿಟ್ಟು ಸುಮ್ಮನಾದೆ. ಇನ್ನೊಂದು ಮಗ್ಗಿತ್ತು, ಒಂದು ಹೂವು ನಾಳೆಗೆ ಹರಡಿದ್ರೆ ಇನ್ನೊಂದು ಹೂವು ನಾಳುದು ಅಂದರೆ ಗುರುವಾರಕ್ಕೆ ಹರಡ್ತಾ ಇತ್ತು. ಸರಿ ಆಯಿತು, ದಿನಕ್ಕೊಂದೊಂದು ಹೂವನ ಕಿತ್ಕೊಂಡು ಕಳಶಕ್ಕೆ ಇಟ್ಟರೆ ಆಯಿತು ಅಂತಂದ್ಬಿಟ್ಟು ಹಂಗೆ ಬಿಟ್ಟೆ. ಅದಾದಮೇಲೆ ಇವಾಗ ದೇವ್ರ ಮನೆ ಒಳಗಡೆ ಬಂದು ಹಿಂದಿನ ದಿನ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಹಂಗೆ ಹಿಂದಿನ ದಿನ ಬಂದು ಅಮಾವಾಸ್ಯೆ ಆಗಿರೋದ್ರಿಂದ ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರುವಂತಹ ಆ ಒಂದು ಕವಡೆಗಳು, ಗೋಮತಿ ಚಕ್ರ ಅದನ್ನೆಲ್ಲ ಒಂದು ಕರ್ಚಿಪಲ್ಲಿ ಹಾಕಿ ಇಟ್ಟಿರ್ತೀನಿ ಅಲ್ವಾ, ಅದನ್ನು ಅಷ್ಟೇ ಅಮಾವಾಸ್ಯೆ ಪೌರ್ಣಮಿಗೆ ತೊಗೊಂಬಂದು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಆ ಒಂದು ಕರ್ಚಿಪನ್ನು ಮತ್ತೆ ಗಂಟಾಕಿ ತೊಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಟೆ. ಇನ್ನು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಹೊಸ್ಲ ಹತ್ರ ಹೊಸ್ಲೊರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಇವಾಗ ಹೊಸ್ಲ ಮೇಲೆ ಎಲ್ಲ ರಂಗೋಲಿ ಹಾಕಿ ಇವಾಗ ಹೊಸ್ಲು ಕೆಳಗಡೆನೂ ರಂಗೋಲಿ ಹಾಕ್ತಾ ಇದ್ದೀನಿ. ಈ ರಂಗೋಲಿಗಳನ್ನು ಈ ಟೈಮಲ್ಲಿ ನೋಡಿದ್ದೀವಿ ಅಂತಂದರೆ ನಿಮಗೂ ಒಂದು ಐಡಿಯಾ ಬರುತ್ತಲ್ವಾ, ಯಾಕಂದರೆ ನವರಾತ್ರಿಗಳಲ್ಲಿ ಪ್ರತಿದಿನ ಹೊಸ್ಲು ಮುಂದೆ ಡಿಫ್ರೆಂಟಾಗಿ ರಂಗೋಲಿಗಳನ್ನು ಹಾಕಬೇಕು ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇರ್ತೀವಿ. ಇವಾಗ ನಾವು ಪ್ರತಿದಿನ ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಡುಗೆ, ಮತ್ತು ಮಧ್ಯಾಹ್ನ ಅಡುಗೆ ಏನು ಮಾಡೋದು, ನೈಟ್ ಊಟಕ್ಕೆ ಏನು ಅಡುಗೆ ಮಾಡೋದು ಅಂತಂದ್ಬಿಟ್ಟು ಈ ಥರ ಯೋಚನೆ ಮಾಡ್ತಾ ಇರ್ತೀವಿ. ಈ ನವರಾತ್ರಿಗಳಲ್ಲಿ ಒಂದು 10 ದಿನವೂ ಹೊಸ್ಲ ಮೇಲೆ ಯಾವ ಥರ ರಂಗೋಲಿ ಹಾಕೋದಪ್ಪ ಅಂತಂದ್ಬಿಟ್ಟು ಯೋಚನೆ ಮಾಡ್ತಿರ್ತೀವಲ್ವಾ. ಈ ಒಂದು ರಂಗೋಲಿ ಕ್ಲಿಪ್ಪಿಂಗ್ಸ್ಗಳನ್ನು ನೋಡಿದಾಗ ನಿಮಗೆ ಯೂಸ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಹೊಸ್ಲ ಹತ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಇವಾಗ ಇಲ್ಲಿ ದೀಪದ ಎಣ್ಣೆ ಬಾಟ್ಲಲ್ಲಿ ಎಣ್ಣೆ ಎಲ್ಲ ಖಾಲಿಯಾಗಿತ್ತು. ಸರಿ ಆಯಿತು ಅಂತಂದ್ಬಿಟ್ಟು ಎಣ್ಣೆ ಪಾಕೆಟ್ ತೊಗೊಂಡು ಇವಾಗ ಕಟ್ ಮಾಡಿ ಬಾಟ್ಲೊಳಗಡೆ ಎಣ್ಣೆನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಂತೂ ಈ ಗ್ರಾಸರಿ ತಗೊಂಡಾಗ ದೀಪದ ಎಣ್ಣೆ ಒಂದು 4 kg ಇಲ್ಲಾಂತಂದರೆ ಒಂದು 5 kg, ಹಾಗೆ ಅಡುಗೆ ಎಣ್ಣೆ 4 kg ಇಲ್ಲಾಂತಂದರೆ 5 kg ಈಕ್ವಲ್ ಆಗಿ ತಗೊಳ್ತೀನಿ. ಆದರೆ ಬೇಗ ಖಾಲಿ ಆಗೋದೇನೆ ದೀಪದ ಎಣ್ಣೆ ಬೇಗ ಖಾಲಿ ಆಗಿಬಿಡುತ್ತೆ. ಆಮೇಲೆ 1-2 kg ತರಿಸ್ಕೊಳ್ಬೇಕಾಗುತ್ತೆ ಗ್ರಾಸರಿ ತಗೊಳ್ಳೋಷ್ಟರಲ್ಲಿ, ಅಷ್ಟು ಬೇಗ ದೀಪದ ಎಣ್ಣೆ ಅನ್ನೋದು ಖಾಲಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಬೇಗ ದೀಪದ ಎಣ್ಣೆ ಖಾಲಿ ಆಗುತ್ತಾ ಇಲ್ಲ ಅಂತಂದರೆ ಅಡುಗೆ ಎಣ್ಣೆ ಅನ್ನೋದು ಖಾಲಿ ಆಗುತ್ತಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ
ನನಗೆ ಕಮೆಂಟ್ ಮಾಡಿ. ಇವಾಗ ಎಣ್ಣೆನೆಲ್ಲ ಬಾಟ್ಲ್ ಒಳಗಡೆ ಫಿಲ್ ಮಾಡಿದ್ದಾದಮೇಲೆ ಒಂದು ಟಿಶ್ಯೂ ಪೇಪರಿಂದ ಒರೆಸಿ ಹಾಗೆ ಟಿಶ್ಯೂ ಪೇಪರನ್ನು ಬಾಟ್ಲಿಗೆ ಸುತ್ತಿಡ್ತೀನಿ. ಪ್ರತಿ ಸಲ ನಾವು ದೀಪಗಳಿಗೆ ಎಣ್ಣೆಯನ್ನು ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಸೋರಿ ಬಾಟ್ಲ್ ಮೇಲೆ ಇರುತ್ತೆ ಮತ್ತು ನಮ್ಮ ಕೈಗೆಲ್ಲ ಆ ಒಂದು ಎಣ್ಣೆ ಅಂಟ್ಕೊಳ್ಳುತ್ತೆ. ಮತ್ತು ಅದರಿಂದ ನಾವು ಬೇರೆ ಒಂದು ಬಾಕ್ಸುಗಳನ್ನು ಮುಟ್ಟಿದಾಗ ಮತ್ತು ಕ್ಯಾಬಿನೆಟ್ ಡೋರ್ಸನ್ನು ಮುಟ್ಟಿದಾಗೆಲ್ಲ ಅದಕ್ಕೆಲ್ಲ ಎಣ್ಣೆ ಅನ್ನೋದು ಅಂಟ್ಕೊಳ್ಳುತ್ತೆ. ಬೇರೆ ಒಂದು ಬಟ್ಟೆ ಇಟ್ಕೊಂಡು ಒರೆಸ್ಕೊಳ್ಬೋದು ಮತ್ತು ಆ ಬಟ್ಟೆನೆಲ್ಲ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಅದ್ರ ಬದಲಿಗೆ ಬಾಟ್ಲಿಗೆ ಒಂದು ಟಿಶ್ಯೂ ಪೇಪರನ್ನು ಸುತ್ತಿಟ್ಬಿಟ್ಟಿದ್ದೀವಿ ಅಂತಂದರೆ ದೀಪಗಳಿಗೆ ಎಣ್ಣೆ ಹಾಕಿದಾಗ ಒಂದು ಡ್ರಾಪ್ ಏನಾದರೂ ಬಾಟ್ಲು ಮೇಲೆ ಬಂದರೆ ಹಂಗೆ ಆ ಒಂದು ಟಿಶ್ಯೂ ಪೇಪರಿಂದ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟು ಹಂಗೆ ಏನಾದರೂ ದೀಪಕ್ಕೆ ಎಣ್ಣೆ ಹಾಕಬೇಕಾದ್ರೆ ಹಾಕ್ಬಿಟ್ಟು ಎತ್ತೀವಲ್ವ, ಆವಾಗ ಬಾಟ್ಲಿಂದ ಒಂದು ಡ್ರಾಪ್ ಏನಾದರೂ ಮತ್ತೆ ದೇವ್ರ ಮನೆಯಲ್ಲಿ ಕಟ್ಟೆ ಮೇಲೆ ಏನಾದರೂ ಬಿತ್ತು ಅಂತಂದರೆ ಹಂಗೆ ಒರೆಸ್ಕೊಳ್ಳೋದಕ್ಕೆ ನೀಟಾಗಿ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಕೈಗೂ ಅಷ್ಟೇ ಟಿಶ್ಯೂ ಪೇಪರ್ ಮೇಲೇ ನಮ್ಮ ಕೈಯನ್ನು ಇಟ್ಕೊಂಡು ನಾವು ಎಣ್ಣೆಯನ್ನು ಹಾಕೋದ್ರಿಂದ ನಮ್ಮ ಕೈಗೆ ಏನೂ ಅಂಟ್ಕೊಳ್ಳೋದಿಲ್ಲ ಎಣ್ಣೆ ಎಲ್ಲ ಅಂತಂದ್ಬಿಟ್ಟು ನಾನು ಎಣ್ಣೆ ಬಾಟ್ಲಿಗೆ ಟಿಶ್ಯೂ ಪೇಪರನ್ನು ಸುತ್ತಿಟ್ಬಿಡ್ತೀನಿ. ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು, ದೀಪಗಳಿಗೂ ಎಣ್ಣೆ ಎಲ್ಲ ಹಾಕಿದ್ದಾಯಿತು. ನೆಕ್ಸ್ಟ್ ಇವಾಗ ಹೊಸ್ಲತ್ರ ದೀಪಗಳನ್ನು ಬೆಳಗಿ ಇವಾಗ ಹೊಸ್ಲು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ನೈವೇದ್ಯಕ್ಕೆ ಬಂದರೆ ನಾನು ಮನೆಯಲ್ಲಿ ಏನಿರುತ್ತೋ ಅದನ್ನೇ ಇಡ್ತೀನಿ. ಡ್ರೈ ಫ್ರೂಟ್ಸ್ ಇಡ್ತೀನಿ, ಆಮೇಲೆ ಹಸಿ ಹಾಲು ಇಡ್ತೀನಿ, ಮತ್ತು ಫ್ರೂಟ್ಸ್ ಏನಾದರೂ ಇದ್ದರೆ ಫ್ರೂಟ್ಸ್ ಇಟ್ಟರೆ ಆಯಿತು. ಏನಿದ್ರೆ ಮನೆಯಲ್ಲಿ ಏನು ಐಟಮ್ಸ್ ಇದ್ದರೆ ಅದನ್ನು ಇಡ್ತೀನಿ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಹಾಗೆ ನಾನು ಸಹ ಅದೇ ರೀತಿಯಾಗಿಯೇ ಫಾಲೋ ಮಾಡ್ತಾ ಇರ್ತೀನಿ. ಪೂಜೆಗಳನ್ನೋದು ಅವರವರ ಇಷ್ಟಾನುಸಾರಕ್ಕೆ ಬಿಟ್ಟಿದ್ದು, ಅವರವರ ಭಕ್ತಿಗೆ ಅನುಸಾರವಾಗಿ ಬಿಟ್ಟಿದ್ದು. ಹಾಗಾಗಿ ನಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಇಟ್ಬಿಟ್ಟು ಪೂಜೆಗಳನ್ನು ಮಾಡಿದ್ರೆ ಸಾಕು ಅಂತ ನಾನು ನಂಬ್ತೀನಿ. ಮತ್ತು ರೆಡಿ ಆಗೋದು ಅಷ್ಟೇ, ಅದು ನಿಮಗೆ ಖುಷಿ ಕೊಡೋದಾದರೆ ಮಾಡ್ಕೊಳ್ಳಿ. ರೆಡಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಖುಷಿ ಕೊಡೋದಾದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಹಿಂಗೆ ಮಾಡಬೇಕಾ ಹಂಗೆ ಮಾಡಬೇಕಾ ಅಂತಂದ್ಬಿಟ್ಟು ಜಾಸ್ತಿ ಟೆನ್ಷನ್ ತೊಗೊಂಡು ನಮಗೆ ನಾವೇ ಪೂಜೆಗಳ ವಿಚಾರಗಳಲ್ಲಿ ರೂಲ್ಸ್ನೆಲ್ಲ ಹಾಕ್ಕೊಂಡು ಪೂಜೆ ಮಾಡೋದು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ನಮಗೆ ಭಗವಂತ ಎಷ್ಟು ಕೊಟ್ಟಿರ್ತಾನೋ, ಎಷ್ಟರಲ್ಲಿ ನಮಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟರಲ್ಲಿ ನಾವು ಪೂಜೆಯನ್ನು ಮಾಡಿ ಆ ಪರಮಾತ್ಮನಿಗೆ ನಾವು ಕೇಳ್ಕೊಳ್ಬೇಕಾಗುತ್ತೆ. ಅಪ್ಪ, ನೀನು ನನಗೆ ಎಷ್ಟು ಕೊಟ್ಟಿದೆಯೋ ಅಷ್ಟರಲ್ಲಿ ನಾನು ನಿನ್ನ ಪೂಜೆಯನ್ನು ಮಾಡಿದ್ದೀನಿ, ಮತ್ತು ನನಗೆ ಎಷ್ಟು ಗೊತ್ತೋ ಅಷ್ಟರಲ್ಲಿ ನಿನ್ನ ಪೂಜೆಯನ್ನು ಸಲ್ಲಿಸಿದ್ದೀನಿ. ಇದರಲ್ಲಿ ಏನಾದರೂ ನನ್ನ ಸರಿ ತಪ್ಪುಗಳಿದ್ದರೆ ನನ್ನ ಕ್ಷಮಿಸಿ ನಿನ್ನ ಹೊಟ್ಟೆಗೆ ಹಾಕ್ಕೊಂಡು ನನಗೆ ಆಶೀರ್ವಾದ ಮಾಡಪ್ಪ ಅಂತಂದ್ಬಿಟ್ಟು ಕೇಳಿಕೊಂಡು ನಾನು ಪೂಜೆಯನ್ನು ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಹೊಸ್ಲತ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ದೇವ್ರ ಮನೆಯಲ್ಲಿ ನಾನೇ ದೀಪ ಹಚ್ಚಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಸಂಜೆ ಆಗಿರೋದ್ರಿಂದ ನಾನೇ ದೇವ್ರ ಮನೆಯಲ್ಲೂ ಅಷ್ಟೇ ದೀಪಗಳನ್ನು ಬೆಳಗಿ ಪೂಜೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಟೈಮ್ ಆದರೆ ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಪೂಜೆ ಮಾಡ್ತಾರೆ. ಇವಾಗ ದೇವ್ರ ಮನೆಯಲ್ಲಿ 3 ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಒಂದಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ, ದೇವ್ರ ಮನೆಯಲ್ಲಿ 3 ದೀಪಗಳನ್ನು ಬೆಳಗ್ಬೋದಾ ಮಂಜು ಅಂತಂದ್ಬಿಟ್ಟು. ಬೆಳಗ್ಬೋದು. 2 ದೀಪ ಬಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಬೆಳಗ್ತೀವಿ, ಇನ್ನೊಂದು ದೀಪ ಬಂದ್ಬಿಟ್ಟು ಕಾಮಾಕ್ಷಮ್ಮನವ್ರ ದೀಪ ಬೆಳಗ್ಬೋದು. ಕಾಮಾಕ್ಷಮ್ಮನವ್ರ ದೀಪ ಸಪ್ರೇಟ್ ಆಗಿದೆ ಅಲ್ವಾ, ಬೆಳಗ್ಬೋದು. ಆಮೇಲೆ ಕಾಮಾಕ್ಷಮ್ಮನವ್ರ ದೀಪನ ಒಂದೇ ದೀಪ ಬೆಳಗ್ಬೇಕಂತೆ ದೇವ್ರ ಮನೆಯಲ್ಲಿ, 2 ದೀಪನ ಬೆಳಗಬಾರ್ದಂತೆ. ಹಾಗಾಗಿ ಇನ್ನು ಒಂದೇ ದೀಪ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಲ್ವ, ಹಾಗಾಗಿ ಒಂದೇ ದೀಪನೇ ಇಟ್ಟಿದ್ದೀನಿ. ನನ್ನ ಹತ್ರ 2 ದೀಪ ಇದೆ, ಕಾಮಾಕ್ಷಮ್ಮನವ್ರ ದೀಪ. ಆದರೆ 2 ದೀಪನ ಬೆಳಗಬಾರ್ದಂತೆ, ಒಂದೇ ದೀಪ ಬೆಳಗ್ಬೇಕಂತೆ ಕಾಮಾಕ್ಷಮ್ಮನವ್ರ ದೀಪನ. ಹಾಗಾಗಿ ಬೆಳಗ್ಬೋದು ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಮನೆ ದೇವರಿಗೆ 2 ದೀಪ ಮತ್ತು ಕಾಮಾಕ್ಷಮ್ಮನವ್ರ ದೀಪ 3 ದೀಪನ ಬೆಳಗ್ತೀನಿ. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ಅಮ್ಮ ಊರಿಂದ ತೊಗೊಂಬಂದಿದ್ದು ಹೂಗಳೆಲ್ಲ ಇವತ್ತಿಗೆ ಖಾಲಿ ಆಯಿತು. ರೋಸ್ ಹೂವು ಇತ್ತು, ಇವತ್ತೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದೆ. ಇನ್ನು ನೆಕ್ಸ್ಟು ಮಂಗಳವಾರ ಪೂಜೆಗೆ ಹೂಗಳನ್ನು ತೊಗೊಂಬರ್ಬೇಕಾಗುತ್ತೆ. ಎಷ್ಟು ರೇಟ್ ಇರುತ್ತೋ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬ ಕಡಿಮೆ ರೇಟ್ ಆಗೋಗಿದೆ ಹೂಗಳದ್ದು. ನನಗೆ ನೆನಪಿರೋ ಹಾಗೆ ಮದುವೆ ಆಗಿ ಬೆಂಗಳೂರಿಗೆ ಬಂದಾಗಿಂದ ನಾನು ಇಷ್ಟು ಕಡಿಮೆ ರೇಟ್ಗೆ ಯಾವತ್ತೂ ಹೂಗಳನ್ನು ತಗೊಂಡೇ ಇರಲಿಲ್ಲ. 1/4 kg ಸೇವಂತಿಗೆ ಹೂವು 35 ರೂಪಾಯಿ ಅಂತೆ, ಇನ್ನು 1/4 kg ರೋಸ್ ಹೂವು ಬಂದುಬಿಟ್ಟು 50 ರೂಪಾಯಿ ಅಂತಂದ್ಬಿಟ್ಟು ಹೇಳಿದ್ರು. ಅದು ರೋಸ್ ಹೂವು ಜಾಸ್ತಿ ಒಂದು ಸ್ವಲ್ಪ ನೀರೆಲ್ಲ ಕುಡ್ಕೊಂಡ್ಬಿಟ್ಟಿತ್ತು, ಇದು ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಅಂತಂದ್ಬಿಟ್ಟು ಹೇಳಿದ್ದಕ್ಕೆ, ಅಂದರೆ ನಾನು ಯಾವಾಗಲೂ ಅವ್ರ ಹತ್ರನೇ ತಗೊಳ್ತಾ ಇರ್ತೀನಲ್ವ, ಹಾಗಾಗಿ ಸರಿ ಆಯಿತು ಅಕ್ಕ 1/4 kg ರೋಸ್ ಹೂವಿಗೆ 40 ರೂಪಾಯಿ ಹಾಕಿ ಅಂತಂದ್ಬಿಟ್ಟು 40 ರೂಪಾಯಿ ತೊಗೊಂಡ್ರು. ಇನ್ನು 1/4 kg ಸೇವಂತಿಗೆ ಹೂವು 35.
ನಾನು ಒಂದು ಅರ್ಧ ಕೆ.ಜಿ ತೊಗೊಂಡೆ ಸೇವಂತಿಗೆ ಹೂವು, ಮತ್ತು ರೋಸ್ ಹೂವು ಬಂದುಬಿಟ್ಟು ಒಂದು 1/4 ಕೆ.ಜಿ ತೊಗೊಂಡೆ. ಇವಾಗ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಆ್ಯಸ್ ಯೂಶಲ್ ನಾನು ಯಾವಾಗಲೂ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಹೇಳ್ಕೊಳ್ತೀನಿ. ಸ್ತೋತ್ರನೆಲ್ಲ 108 ಸಲ ಹೇಳ್ಕೊಂಡಿದ್ದಾದಮೇಲೆ ಹೊಸ್ಲ ಹತ್ರ ದೀಪಗಳನ್ನೆಲ್ಲ ಬೆಳಗ್ಗೆ ಇಟ್ಟಿರ್ತೀನಲ್ವ, ಆ ಒಂದು ದೀಪದ ಬೆಳಕಲ್ಲಿ ಹೊಸ್ಲನ್ನು ನೋಡೋದೇ ಒಂದು ಖುಷಿ ಅಲ್ವಾ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡು ಇಲ್ಲಿ ಹೊಸ್ಲ ಹತ್ರ ಒಂದು ಸ್ವಲ್ಪ ಕತ್ಲು ಮಾಡಿಕೊಂಡು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಲ್ಲೋಗಿ ಲೈಟನ್ನು ಆಫ್ ಮಾಡಿದೆ. ಇದು ಕಾರಿಡಾರಲ್ಲಿ, ಇದು ಕಾಮನ್ ಏರಿಯಾದಲ್ಲಿ ಹಾಕುವಂಥ ಲೈಟು, ಅಲ್ಲೋಗಿ ಆಫ್ ಮಾಡಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡು ಅದಾದಮೇಲೆ ಮತ್ತೆ ಹೋಗಿ ಅಲ್ಲಿ ಒಂದು ಲೈಟ್ ಸ್ವಿಚ್ಚನ್ನು ಆನ್ ಮಾಡಿ ಬಂದು ಇವಾಗ ಗೇಟ್ ಕ್ಲೋಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ದೀಪದ ಬೆಳಕಲ್ಲಿ ಹೊಸ್ಲನ್ನು ನೋಡ್ತಾ ಇದ್ದೆ. ಇನ್ನು ನಾನು ಸೋಮವಾರ ಹೊಸ್ಲ ಮೇಲೆ ಯಾವ ರೀತಿಯಾದಂತಹ ರಂಗೋಲಿಯನ್ನು ಹಾಕಿದ್ದೆ ಅಂತಂದ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದ್ದೀನಿ, ಮತ್ತು ಮಂಗಳವಾರದ್ದು ಶೇರ್ ಮಾಡಿದ್ದೀನಿ, ಮುಂದೆ ಬರುತ್ತೆ ಆ ಒಂದು ಕ್ಲಿಪ್ಪಿಂಗ್ಸು. ಅದಾದಮೇಲೆ ಇನ್ನು ನಾನು ಎಷ್ಟು ದಿನ ಪೂಜೆ ಮಾಡ್ತೀನೋ ಅಷ್ಟು ದಿನದ್ದು ರಂಗೋಲಿ ಹಾಕ್ತೀನಲ್ವ, ಆ ಒಂದು ಕ್ಲಿಪ್ಪಿಂಗ್ಸನ್ನು ಮುಂದೆ ಬರೋ ವೀಡಿಯೋಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಹೊಸ್ಲ ಮೇಲೆ ರಂಗೋಲಿ ಹಾಕೋದಕ್ಕೆ ಒಂದು ಸ್ವಲ್ಪ ಯೂಸ್ ಆಗುತ್ತಲ್ವಾ, ಒಂದು ಐಡಿಯಾ ಅಂತ ಬರುತ್ತಲ್ವಾ, ಡಿಫ್ರೆಂಟಾಗಿ ಇದನ್ನು ಈ ಒಂದು ರಂಗೋಲಿನೂ ಟ್ರೈ ಮಾಡ್ಬೋದಲ್ವಾ ಅಂತಂದ್ಬಿಟ್ಟು ಒಂದು ಐಡಿಯಾಗೋಸ್ಕರ ಆದರೂ ನಿಮಗೆ ಆ ಒಂದು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಳ್ತೀನಿ. ಅಂದರೆ ನಾನೇ ಚೆನ್ನಾಗಿ ಹಾಕ್ತೀನಿ ಅಂತಲ್ಲ, ನನಗಿಂತನೂ ನೀವೆಲ್ಲ ಚೆನ್ನಾಗಿ ಹಾಕ್ಬೋದು ರಂಗೋಲಿಗಳು, ಬಟ್ ನಿಮ್ಗೊಂದು ಐಡಿಯಾ ಅಂತ ಬರುತ್ತಲ್ವಾ, ಈ ಥರ ಒಂದು ರಂಗೋಲಿ ಹಾಕ್ಬೋದು ಅಂತಂದ್ಬಿಟ್ಟು ಪ್ರತಿದಿನ ನಾವು ಯೋಚನೆ ಮಾಡ್ತಾ ಇರ್ತೀವಲ್ವಾ ನವರಾತ್ರಿಗಳಲ್ಲಿ ಯಾವ ಥರ ರಂಗೋಲಿ ಹಾಕೋದು ಅಂತಂದ್ಬಿಟ್ಟು ನಿಮ್ಗೊಂದು ಐಡಿಯಾಗೋಸ್ಕರ ಈ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇನ್ನು ಮನಿ ಪ್ಲ್ಯಾಂಟ್ ಬಳ್ಳಿಗಳು ಒಂದು ಸ್ವಲ್ಪ ಚೆನ್ನಾಗಿ ಹಬ್ಕೊಂಡು ಬರ್ತಾ ಇದೆ. ನಾನು ಒಂದು ಸ್ವಲ್ಪ ಅಕ್ಕಿ ತೊಳೆದಿರೋ ನೀರನ್ನೆಲ್ಲ ಹಾಕ್ತಾ ಇದ್ದೀನಿ, ಹಾಗಾಗಿ ಬಳ್ಳಿಗಳೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಳ್ಕೊಂಡು ಬರ್ತಾ ಇದೆ. ನನಗಂತೂ ಮನೆ ಮುಂದೆಗಡೆ ಆಗಿರ್ಬೋದು, ಅಂದರೆ ಇವಾಗ ಮೇನ್ ಡೋರನ್ನು ಓಪನ್ ಮಾಡಿದ ತಕ್ಷಣ ಮುಂದೆ ಗ್ರೀನರಿ ಕಾಣಿಸೋದಾಗಿರ್ಬೋದು, ಮತ್ತು ಅಕ್ಕಪಕ್ಕ ಯಾವುದಾದ್ರೂ ಒಂದು ಗಿಡದ ಪಾಟುಗಳನ್ನು ಇಟ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗೆಲ್ಲ ಒಟ್ಟಾರೆಯಾಗಿ ಮನೆ ಮುಂದೆ ಒಂದು ಸ್ವಲ್ಪ ಗ್ರೀನರಿ ಇದ್ದರೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ, ಅಂದರೆ ನಾವು ರೆಂಟ್ ಮನೆಯಲ್ಲಿದ್ದಾಗ, ಲೀಸ್ ಮನೆಯಲ್ಲಿದ್ದಾಗೆಲ್ಲ ನನಗೆ ಇಷ್ಟ ಆಗ್ತಾಯಿತ್ತು ಗ್ರೀನರಿ ಇಟ್ಕೊಳ್ಬೇಕು ಮನೆ ಮುಂದೆಗಡೆ ಆಗಿರ್ಬೋದು, ಇಲ್ಲಾಂತಂದರೆ ಪಾಟುಗಳಲ್ಲಾದರೂ ಗಿಡನ ಇಡೋಣ ಅಂತ ಅನ್ಕೊತಾ ಇದ್ದೆ. ಆದರೆ ಅಲ್ಲಿ ಅಷ್ಟಾಗಿ ಅನುಕೂಲ ಆಗ್ತಾ ಇರಲಿಲ್ಲ, ಪ್ಲಸ್ ಅದು ರೆಂಟ್ ಮನೆ, ಲೀಸ್ ಮನೆ ಅಲ್ವಾ, ಮತ್ತೆ ನಾವು ಮನೆ ಶಿಫ್ಟ್ ಮಾಡಿದಾಗಲೆಲ್ಲ ಮತ್ತು ಪಾಟುಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾ ಇದ್ದೆ. ಶೋ ಪ್ಲ್ಯಾಂಟ್ಗಳೆಲ್ಲ ಬೆಳೆಸೋದಕ್ಕೆ ತುಂಬ ಇಷ್ಟ ಆಗ್ತಾಯಿತ್ತು, ಆದರೆ ಪದೇ ನಾವು ಮನೆ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಅಟ್ಲೀಸ್ಟ್ ಲೀಸ್ ಮನೆ ಅಂತ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು 3 ವರ್ಷ 2 ವರ್ಷ ಇದ್ಬಿಟ್ಟು ಮತ್ತೆ ಮನೆ ಚೇಂಜ್ ಮಾಡಬೇಕಾಗುತ್ತಲ್ವಾ ಅಂತಂದ್ಬಿಟ್ಟು ಈಗಲೇ ಆಲ್ರೆಡಿ ನಾನು ಬಾಲ್ಕನಿಯಲ್ಲಿ ಸಿಕ್ಕಾಪಟ್ಟೆ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಸಾಕು ಬಿಡು ಇಷ್ಟಕ್ಕೆ ಅಂತಂದ್ಬಿಟ್ಟು ಅವಾಗ ಸುಮ್ಮನೆ ಆಗ್ಬಿಡ್ತಿದ್ದೆ. ಇವಾಗ ಹೆಂಗೂ ನಮ್ಮದೇ ಅಂತ ಒಂದು ಸ್ವಂತ ಮನೆ ಆಯ್ತಲ್ವಾ, ಇಲ್ಲಿ ಗ್ರೀನರಿ ಎಲ್ಲ ಬೆಳೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಮೇನ್ ಡೋರ್ ಹತ್ರ ಒಂದು ಸ್ವಲ್ಪ ಗ್ರೀನರಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ಇದೇ ಒಂದು ಮನೇನ ಒಂದು ಸ್ವಲ್ಪ ಅದೇನೋ ಹೇಳ್ತಾರಲ್ವ ಗಾದೆ ಮಾತು, ಇಂದ್ರ ಭವನ ಥರ ಮಾಡ್ಕೊಳ್ಬೇಕು ಅಂತ ಒಂದು ಕನಸಿದೆ. ನಾವಿವಾಗ ಮಾಡ್ಕೊಂಡಿರೋ ಕಮಿಟ್ಮೆಂಟ್ಸ್ನೆಲ್ಲ ತೀರಿಸ್ಕೊಂಡಿದ್ದಾದಮೇಲೆ ಮನೇನ ಒಂದು ಸ್ವಲ್ಪ ಚೆನ್ನಾಗಿ ಮೇಕ್ ಓವರ್ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ದೋಸೆ ಹಿಟ್ಟು ಒಂದು ಸ್ವಲ್ಪ ಇತ್ತು, ಒಂದು 5ರಿಂದ 6 ದೋಸೆ ಆಗೋಷ್ಟಿತ್ತು, ಮತ್ತು ಆಲೂಗಡ್ಡೆ ಗ್ರೇವಿನೂ ಇತ್ತು. ಸರಿ ಆಯಿತು ಅಂತ ದೋಸೆಗಳು ಮತ್ತು ಆಲೂಗಡ್ಡೆ ಗ್ರೇವಿನೇ ನೈಟ್ ಊಟಕ್ಕೆ ಆಯಿತು. ಅದಾದಮೇಲೆ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಕಿಚನೆಲ್ಲ ಹಂಗೆ ನೀಟಾಗಿ ಒಂದು ಸಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾವು ಈ ಮನೆಗೆ ಬಂದಾಗಿಂದನೂ ಬರೀ ಕಮಿಟ್ಮೆಂಟ್ಸ್ ತೀರಿಸೋದೇ ಆಗೋಗಿದೆ. ನಮಗೆ ಅಂತಲ್ಲ, ಸ್ವಂತ ಮನೆ ಮಾಡ್ಕೊಂಡಿರೋರ ಪರಿಸ್ಥಿತಿ ಎಲ್ಲ ಹಿಂಗೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೋ, ಯಾವಾಗ ನಾನು ನಮ್ಮ ಮನೇನ ಮೇಕ್ ಓವರ್ ಮಾಡ್ತೀನೋ, ಚೆನ್ನಾಗಿ ಇಟ್ಕೊಳ್ತೀನೋ ಅಂತಂದ್ಬಿಟ್ಟು ಕನಸು ಕಾಣ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸ್ವಲ್ಪ ನಾವು ಮಾಡ್ಕೊಂಡಿರೋ ಪ್ಲ್ಯಾನಿಂಗ್ಸ್ಗೆಲ್ಲ ಒಂದು ಸ್ವಲ್ಪ ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ತೀರ್ತು ಅಂತಂದರೆ ನಮಗೊಂದು ದಾರಿ ಅಂತ ಕಾಣುತ್ತೆ. ಹಾಗಾಗಿ ನಾನು ಏನು ಯೋಚನೆ ಮಾಡ್ತಾ ಇಲ್ಲ, ನನ್ನ ಫೋಕಸ್ ಎಲ್ಲ ನಮ್ಮ ಕಮಿಟ್ಮೆಂಟ್ ಕಡೆನೇ ಇದೆ. ಮೊದಲು ನಮ್ಮ ಕಮಿಟ್ಮೆಂಟ್ಸ್ನೆಲ್ಲ ಕ್ಲಿಯರ್ ಮಾಡಿಬಿಡಬೇಕು, ಅದಾದಮೇಲೆ ನೆಮ್ಮದಿಯಾಗಿ ನಾವೇನೇನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸುಮಾರು ಜನ ಏನೇನೋ ನನಗೆ ಹೇಳ್ತಾ ಇರ್ತೀರ. ದಯವಿಟ್ಟು ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ನನ್ನ
ಮನಸ್ಸನ್ನ ಚಂಚಲ ಮಾಡ್ಕೊಳ್ಬಾರ್ದು ಅಂತಂದ್ಬಿಟ್ಟು ನಾನು ಗಟ್ಟಿಯಾಗಿ ನನ್ನ ಮನಸ್ಸನ್ನ ಹಿಡ್ದಲ್ಲಿ ಇಟ್ಕೊಂಡು ಮೊದಲು ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಬಿಡ್ಲಿ ಅಂತಂದ್ಬಿಟ್ಟು ಅದ್ರ ಕಡೆನೇ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಗೊತ್ತು ನಮ್ಮ ಮನೆ ಪರಿಸ್ಥಿತಿ ಏನು ಅಂತಂದ್ಬಿಟ್ಟು. ನಮ್ಮದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ಅದು ಹೆಂಗಿರುತ್ತೆ ಇನ್ಕಮು ಅಂತ ನನಗೆ ಗೊತ್ತು. ಹಾಗಾಗಿನೇ ನಾನು ಇದನ್ನು ಎಲ್ಲ ಫೇಸ್ ಮಾಡೋದಕ್ಕಾಗೋದಿಲ್ಲ, 1 by 1 ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾನು ನಮ್ಮ ಮನೆ ಕಮಿಟ್ಮೆಂಟ್ಸ್ ಕಡೆನೇ ಗಮನ ಕೊಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಉದ್ದೇಶ ಅಂತ ಏನೂ ಇಲ್ಲ. ನಾನು ಒಬ್ಬ ಹೆಣ್ಣೆ, ನನಗೂ ಆಸೆಗಳಿರುತ್ತೆ, ಆದರೆ ನಾನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇವಾಗ ಮಂಗಳವಾರ ಪೂಜೆಗೆ ಹೂವು ಇರಲಿಲ್ಲ ಅಂತ ಹೇಳಿದ್ನಲ್ವ, ಹೂವನ್ನ ತೊಗೊಂಬಂದು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೊಸ್ದತ್ರ ಮಂಗಳವಾರ ದಿನ ಈ ರೀತಿಯಾದಂತಹ ರಂಗೋಲಿಯನ್ನು ಹಾಕಿದ್ದೀನಿ. ಇನ್ನು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಹೊಸ್ದತ್ರ ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ಹಾಗೆ ರೇಣುಕಾ ಸಿಸ್ ಅವರು ಒಂದು ಕಮೆಂಟ್ ಮಾಡಿದ್ರು, ನಮ್ಮ ಮಗನಿಗೆ ಒಳ್ಳೆ ಕಾಲೇಜಲ್ಲಿ ಪೇಮೆಂಟ್ ಸೀಟ್ ಕೊಡಿಸಿ ನಾವು ಇಂಜಿನಿಯರಿಂಗನ್ನು ಮಾಡಿಸ್ತಾ ಇದ್ದೀವಿ. ಒಳ್ಳೆ ಕಾಲೇಜಲ್ಲಿ ಅವ್ರಿಗೆ ಎಜುಕೇಷನನ್ನು ಕೊಡಿಸಿದ್ರೆ ಅವರ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಥರ ಡಿಸಿಷನ್ ತಗೊಂಡಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮಂಜು ಅಂತಂದ್ಬಿಟ್ಟು ಅವರು ರಿಕ್ವೆಸ್ಟ್ ಮಾಡಿ ಒಂದು ಕಮೆಂಟನ್ನು ಹಾಕಿದ್ದಾರೆ. ನನಗೆ ಇದರ ಬಗ್ಗೆ ಅನಿಸಿಕೆ ಏನು ಅಂತಂದರೆ, ಹೌದು ನಿಜಾನೇ, ಒಳ್ಳೆ ಕಾಲೇಜಲ್ಲಿ ಮಕ್ಕಳಿಗೆ ಎಜುಕೇಷನನ್ನು ಕೊಡಿಸಿದ್ರೆ ಮುಂದೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ. ಮತ್ತು ಈಗಿನ ಕಾಲದಲ್ಲಂತೂ ಈ ಪ್ರೈವೇಟ್ ಕಂಪ್ನಿಗಳಲ್ಲಿ ನಾವು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಮಾರ್ಕ್ಸ್ಗಿಂತನೂ ಅವರು ನಮ್ಮ ಒಂದು ಟ್ಯಾಲೆಂಟನ್ನು ನೋಡಿ ಜಾಬ್ ಕೊಡ್ತಾ ಇರ್ತಾರೆ. ಹಾಗಾಗಿ ಟ್ಯಾಲೆಂಟ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರೆ ಅವರ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಮಾರ್ಕ್ಸ್ ಎಲ್ಲಿ ಕನ್ಸಿಡರ್ ಆಗುತ್ತೆ ಅಂತಂದರೆ, ಗೌರ್ಮೆಂಟ್ ಜಾಬ್ಗೆ ಏನಾದರೂ ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಕನ್ಸಿಡರ್ ಮಾಡ್ತಾರಷ್ಟೇ. ಇನ್ನು ಪ್ರೈವೇಟ್ ಸೆಕ್ಟರ್ಗಳಲ್ಲೆಲ್ಲ ನಮ್ಮ ಒಂದು ಟ್ಯಾಲೆಂಟನ್ನು ನೋಡಿಬಿಟ್ಟೆ ಅವರು ಜಾಬ್ ಕೊಡ್ತಾ ಇರ್ತಾರೆ ಸಿಸ್. ಇವಾಗ ನೋಡ್ತಾ ಇರ್ಬೋದು, ಮಂಗಳವಾರದ ದಿನ ಈ ಥರ ಪೂಜೆಯನ್ನು ಮಾಡಿದ್ದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.